ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಎ ಐ ಹೊಗೆ ಎಲ್ಲರದ್ದು ಹೊಗೆ ಇನ್ಕ್ಲೂಡಿಂಗ್ ನಂದು ಕೂಡ ಹೊಗೆ ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ರೀಸನ್ ಏನು ಮತ್ತು ಯಾಕೆ ನಾವು ಫೇಲ್ ಆದ್ವಿ ಅನ್ನೋದಕ್ಕೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಕ್ವಶನ್ಸ್ಗಳು ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಕ್ವಶನ್ ಪೇಪರ್ ಕೊಟ್ಕೊಳ್ಳಿ ಇದು ಸೊ ಸಿಲಬಸ್ ಕಾಪಿ ತೆಗೆದು ಸೊ ಯಾರೋ ChatGPT ಅಪ್ಲೋಡ್ ಮಾಡಿದ್ದಾರೆ, ಅದು ಕೊಟ್ಟಿರೋ ಕ್ವಶನ್ಸ್ಗಳನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಅದು ಹಾಗಾಗಿಲ್ಲ, ಅದಕ್ಕೆ ಬೇರೆಯೇ ರೀಸನ್ ಇದೆ. ಏನಪ್ಪ ಅಂದರೆ ಡೈರೆಕ್ಟು ಟೆಕ್ಸ್ಟ್ ಬುಕ್ಕಿಂದನೇ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಡೈರೆಕ್ಟ್ ಕ್ವಶನ್ಸ್ಗಳು ನಾನು ಅದನ್ನು ನೋಡಿದ್ದೆ. ಸೊ ನನಗೆ ಒಂಥರ ಹೆಂಗೆ ಅನಿಸಿತು. ಸೊ ಇವನ್ ನಂದು ಫೇಲ್ ಬಿಡಿ, ಅದು ಅದರ ಬೇರೆ ಮಾತಿಲ್ಲ. ಸೊ ಕ್ವಶನ್ಸ್ಗಳು ಡೈರೆಕ್ಟಾಗಿರೋ ಕ್ವಶನ್ಸ್ಗಳನ್ನೇ ಕೊಟ್ಟಿದ್ದಾರೆ. ಸೊ ನಾವು ಮಾತ್ರ ನೋಡಿಲ್ಲ, ಅದೇ ಮೇನ್ ರೀಸನ್. ಸೊ ಲೆಟ್ಸ್ ಸಿ ಎಲ್ಲಿಂದ ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ಆ್ಯಕ್ಚುಲಿ ಸೊ ಫಸ್ಟ್ ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ ಯಾವುದಕ್ಕಂದ್ರೆ ಡಿಫೈನ್ ಫಾಲೋಯಿಂಗ್ ಇಂಟೆಲಿಜೆನ್ಸ್ ಅದು ಏಜೆಂಟು, ರ್ಯಾಷನಾಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗು. ಇದೇ ಕ್ವಶನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾನೆ. ಸೆಕೆಂಡ್ ಕ್ವಶನ್ನು ಯಾವುದು ಎಕ್ಸಾಮೈನ್ ದಿ ಎ ಲಿಟ್ರೇಚರ್ಸು, ಅದೇ ಕ್ವಶನ್ ಇಲ್ಲಿ ಡೈರೆಕ್ಟಾಗಿದೆ. ಸೊ ಇನ್ನೊಂದು ಈಸ್ ಎ ಸೈನ್ಸ್ ಆರ್ ಇಟ್ ಈಸ್ ಇಂಜಿನಿಯರಿಂಗ್, ಅದೇ ಡೈರೆಕ್ಟ್ ಕ್ವಶನ್ ಇಲ್ಲೇ ಇದೆ. ಆಯಿತಾ. ಮತ್ತು ಮಾಡ್ಯೂಲ್ 2ಅಲ್ಲಿ ನಾವು ಹೋದರೆ ಸೊ ಯಾವುದಂದರೆ ಅದು ಯಾವುದು ಎಕ್ಸ್ಪ್ಲೇನ್ ವೈ ಪ್ರಾಬ್ಲಮ್ ಫಾರ್ಮುಲೇಷನ್ ಮಸ್ಟ್ ಫಾಲೋ ದ ಗೋಲ್ ಟ್ರಾನ್ಸ್ಫಾರ್ಮೇಷನ್. ಇಲ್ಲೇ ಇದೆ ನೋಡಿ, ಅದು ಕ್ವಶನ್ ಡೈರೆಕ್ಟು ಅಂದರೆ ಅವ್ರು ಏನೇನು ಚಾಪ್ಟರ್ಸ್ಗಳು ಆದಾಗೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಬ್ಯಾಕಲ್ಲಿ ಇರ್ತಾವೋ ಅವನ್ನ ಕೊಟ್ಕೊಂತ ಹೋಗಿದ್ದಾರೆ, ಡೈರೆಕ್ಟ್ ಕ್ವಶನ್ಸ್ಗಳು. ಆಮೇಲೆ ಸೆಕೆಂಡ್ ಕ್ವಶನ್ ಗಿವ್ ದ ಕಂಪ್ಲೀಟ್ ಪ್ರಾಬ್ಲಮ್ ಫಾರ್ಮುಲೇಷನ್, ಇಲ್ಲೇ ಇದೆ ನೋಡಿ, ಅದು ಡೈರೆಕ್ಟ್ ಕ್ವಶನ್ಸ್. ಅದು ಡೈರೆಕ್ಟ್ ಕ್ವಶನ್ಸ್ಗಳು ಹಂಗೆ ಕೊಟ್ಕೊಂತ ಹೋಗಿದೆ. ಸೊ ಈ ಕಡೆಯಿಂದ ಬಂದರೆ ಇಲ್ಲಿ ನಿಮಗೆ ಅನಿಸೋದು ಮಾಡ್ಯೂಲ್ 3ಯಲ್ಲಿ ಯಾವುದು ಫಿಫ್ತ್ ಕ್ವಶನ್ನು, ಇದು ಡೈರೆಕ್ಟ್ ಇಲ್ಲೇ ಇದೆ ನೋಡಿ, ಡೈರೆಕ್ಟ್ ಕ್ವಶನ್. ಒಂದು ಕೂಡ ಡಿಫ್ರೆನ್ಸ್ ಏನೂ ಇಲ್ಲ, ಆ ಲೆವೆಲಿಗೆ ಕೊಟ್ಕೊತ ಹೋಗಿದ್ದಾನೆ. ಸೊ ನಾನು ಆ್ಯಕ್ಚುಲಿ ಇದು ಯಾವುದೋ ChatGPT ತೆಗೆದಿರೋ ಕ್ವಶನ್ ಪೇಪರ್ ಅಂತ ಅಂದ್ಕೊಂಡಿದ್ದೆ. ಸೊ ಇಟ್ಸ್ ನಾಟ್ ಎನ್ ChatGPT ಎಕ್ಸ್ಟ್ರಾಕ್ಟೆಡ್ ಕ್ವಶನ್ ಪೇಪರ್. ಅದಾದ ಮೇಲೆ ಯಾವುದು ಪ್ರೂವ್ ದ ಫಾಲೋಯಿಂಗ್ ಸೆಂಟೆನ್ಸ್, ಅದೇ ಯಾವುದು ಇದು ಬಿಡಿ, ಇದು ಆ್ಯಕ್ಚುಲಿ ಇದು ಈಸಿ ಇರ್ತದೆ ಅನ್ಸುತ್ತೆ ನನಗೆ ಅನ್ಸೋ ಮಟ್ಟಿಗೆ. ಇದನ್ನು ಬರೆದಿರ್ತೀರ ಎಲ್ಲರೂ. ಸೊ ಅದಾದ ಮೇಲೆ ಈ ಕ್ವಶನ್ ಪ್ರೂವ್ ದ ಫಾಲೋಯಿಂಗ್ ಅಸರ್ಷನ್, ಇಲ್ಲೇ ಇದು ನೋಡಿ, ಪ್ರೂವ್ ದ ಫಾಲೋಯಿಂಗ್ ಅಸರ್ಷನ್. ಇದು 3 ಕ್ವಶನ್ನು ಇಲ್ಲಿರೋದು ತೆಗೆದು ಸೀದಾ ಡೈರೆಕ್ಟಾಗಿ ಇಲ್ಲಿಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಈ ಕ್ವಶನ್ ಅದು ಡೈರೆಕ್ಟ್ ಪ್ರೂವ್ ದ ಕಾಂಟ್ರಾ ಎಕ್ಸಾಂಪಲ್ ಟು ಈಚ್ ಆಫ್ ದ ಫಾಲೋಯಿಂಗ್ ಅಸರ್ಷನ್. ಇದು ಡೈರೆಕ್ಟ್ ಕಾಪಿ ಪೇಸ್ಟು ಇಲ್ಲಿಂದ ಇಲ್ಲಿ ತೆಗೆದು ಹಾಕಿದ್ದಾರೆ. ಆಮೇಲೆ ನೆಕ್ಸ್ಟ್ ಇವು ಯಾವ್ಯಾವೆಲ್ಲ ಪ್ರಾಬ್ಲಮ್ಯಾಟಿಕ್ಸ್ ಕೊಟ್ಟಿದ್ದಾರೋ ಸೊ ಅವು ನಾವು ChatGPT ತೆಗೆದಿರೋ ಅಂತ ಅಂದ್ಕೊಂಡಿದ್ವಿ. ಸೊ ಅದು ChatGPT ತೆಗೆದಿರೋದಲ್ಲ, ಡೈರೆಕ್ಟ್ ಇದರಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸೊ ಈ ಕ್ವಶನ್ ನೋಡಿರಿ, ಈ ಕ್ವಶನ್ ನಾನು ಆ್ಯಕ್ಚುಲಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲೇ ಇದೆ ನೋಡಿ, ಇದೇ ಕ್ವಶನ್. ಮತ್ತು ಯಾವಪ್ಪ ಕ್ವಶನ್ಸು ಇವೆಲ್ಲ ಇದಾವೆ, ನನಗೆ ಹುಡ್ಕೋದಾಗಿಲ್ಲ. ಸೊ ಇದು ನೈನ್ತ್ ಒನ್ ಎಷ್ಟನೇ ಮಾಡಿಲ್ಲ ಇಲ್ಲಿ ಕನ್ಸಿಡರ್ ದ ಯಾವುದು ಇದು ಕೂಡ ಡೈರೆಕ್ಟ್ ಕ್ವಶನ್. ಎಕ್ಸ್ಪ್ಲೇನ್ ದ ಮಾಡೆಲ್ಸ್, ಇದು ಎಲ್ಲಿ ಐತಪ್ಪ ಅಂತ 8 ಕ್ವಶನ್ ಎ ಇದೆ, 8A. ಆಮೇಲೆ ನೆಕ್ಸ್ಟ್ ಇದು 9 ಡೈರೆಕ್ಟ್ ಕ್ವಶನ್. ಒಂದು ಕೂಡ ಕ್ವಶನ್ ಇದು ಒಂದು ಕೂಡ ಈ ಟೆಕ್ಸ್ಟ್ ಬುಕ್ಕಿಂದ ಹೊರಗೆ ಬಂದಿಲ್ಲ. ಇದೇ ಟೆಕ್ಸ್ಟ್ ಬುಕ್ ಮುಂದಿನ ವರ್ಷ ಯಾರಾದರೂ ಪಾಸ್ ಆಗೋರಿದ್ದರೆ ಅಲ್ಲ, ಮುಂದಿನ ಸರಿ ಈಗ ಟೆಕ್ಸ್ಟ್ ಬುಕ್ ಹೋದ್ರಿ. ಸೊ ನನ್ನ ಹತ್ರ ಇದು ಇದ್ದಿದ್ದಿಲ್ಲ. ಸೊ ಈಗ ತಂದು ನಾನು ನೋಡಿದೆ ಇದು. ಸೊ ಇದ್ರಾಗೆ ಇದ್ದಾವೆ ಎಲ್ಲ ಕ್ವಶನ್ಸ್. ಈ ಕ್ವಶನ್ನು 10A ಇದೆ, 10A. ಆಮೇಲೆ ಎಕ್ಸ್ಪ್ಲೇನ್ ದ ಟಾಪಿಂಗು, ಇವೆಲ್ಲ ಇದ್ರಾಗೆ ಇರೋದು ಇವೆಲ್ಲವು ಆ್ಯಕ್ಚುಲಿ. ಸೊ ಅವನ್ನೆಲ್ಲ ಹುಡುಕ್ಬೇಕು, ಚೆನ್ನಾಗಿ ಕೂತ್ಕೊಂಡು ಓದಿದ್ರೆ ಪಾಸ್ ಹಾಕಿದ್ದೆ. ನಾನು ಏನು ಪಾಸ್ ಆಗೋಲ್ಲ, ಸೊ ಹಂಗೇನು ಅನ್ಕೋಬೇಡ್ರಿ. ಸೊ ನಾನು ಫೇಲೆ ಇಷ್ಟೇ.
ನಾವು ಟೆಕ್ಸ್ಟ್ ಬುಕ್ ತೆಗೆದು ನೋಡಿಲ್ಲ, ಸೊ ಅದಕ್ಕೆ ನಾವು ಪಾಸ್ ಆಗಿಲ್ಲ. ದಟ್ಸ್ ದ ರೀಸನ್. ಯಾವುದು ಔಟ್ ಆಫ್ ಸಿಲೆಬಸ್ ಕ್ವಶನ್ ಪೇಪರ್ ಯಾವುದೂ ಇಲ್ಲ, ಎಲ್ಲ ವಿತಿನ್ ದ ಸಿಲೆಬಸ್ಸೇ ಇರೋದು. ಸೊ ಅಪ್ಲಿಕೇಶನ್ ಲೆವೆಲಲ್ಲಿ ಕ್ವಶನ್ಸ್ಗಳನ್ನು ತೆಗೆದಿದ್ದೀನಿ, ಅದೇ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು.